ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆ, ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ತುಂಗಾ ನದಿ. ಶೃಂಗೇರಿ ಶಾರದಾ ಮಠ ಸುತ್ತಮುತ್ತ ಭೋರ್ಗರಿತಾ ಇರುವಂತ ನದಿ. ಡ್ರೋನ್ನಲ್ಲಿ ಶೃಂಗೇರಿ ಪಟ್ಟಣದ ಅದ್ಭುತ ದೃಶ್ಯ ಸೆರೆ ಹಿಡಿಯಲಾಗಿದೆ. ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮುಳುಗಡೆಯ ಆತಂಕ ಎದುರಾಗ್ತಾ ಇದೆ. ನುಡಿ, ಹಾಸನ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದು. ಇತ್ತ ಮಂಗಳೂರು, ಕರಾವಳಿ, ಹಾಸನ, ಶೃಂಗೇರಿ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಸಹಜವಾಗಿಯೇ ಹಳ್ಳ, ಕೊಳ್ಳ, ನದಿ ಎಲ್ಲವೂ ಉಕ್ಕರಿತಾ ಇದೆ. ಇದರಿಂದ ಮುಳುಗಡೆ ಆಗುವಂಥ ಆತಂಕ ಒಂದು ಕಡೆಯಲ್ಲಿ ಆದರೆ ಪ್ರಕೃತಿಯ ಸೌಂದರ್ಯವೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಇದೀಗ ಡ್ರೋನ್ ಕ್ಯಾಮರಾದ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಶಕ್ತಿಪೀಠಗಳಲ್ಲಿ ಒಂದಾದ ಶಾರದಾ ದೇವಿಯ ಶೃಂಗೇರಿಯ ಅಲ್ಲಿನ ಪ್ರಕೃತಿಯ ಸೌಂದರ್ಯ ನೀವು ನೋಡ್ತಾರೆ. ಹಚ್ಚ ಹಸಿರಿನ ಕಾಡಿನ ನಡುವೆ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು. ಕೆಲವು ಕಡೆಯಲ್ಲಿ ಈ ಊರುಗಳು, ಜಮೀನುಗಳು ಮುಳುಗಡೆ ಆಗುವಂಥ ಆತಂಕ ಸಹ ಎದುರಾಗಿದೆ. ಹಲವು ಬಾರಿ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಶೃಂಗೇರಿಯ ತಾಯಿಯ ಸನ್ನಿಧಾನದ ಆ ಮೆಟ್ಟಿಲುಗಳ ಮುಂಭಾಗದವರೆಗೂ ಕೂಡ ನೀರು ಬಂದಿದ್ದು ಇದೆ. ಸೊ ಈ ಬಾರಿಯೂ ಅದೇ ಪ್ರಮಾಣದಲ್ಲಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಶೃಂಗೇರಿ, ಹಾಗೆಯೇ ಮೂಡಿಗೆರೆ, ಕಳಸ, ಎನ್ನಾರ್ಪುರ ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಪ್ರಕೃತಿಯ ಸೌಂದರ್ಯ, ಇನ್ನೊಂದು ಕಡೆಯಲ್ಲಿ ಅಪಾಯವೂ ಕೂಡ ಇದೆ. ಯಾವ ತರದ ವಾತಾವರಣ ಸದ್ಯಕ್ಕೆ? ನೀತಿ, ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು. ಅಪಾಯ ಮಟ್ಟ ಮೀರಿ ಹರಿಯುತ್ತದೆ ಅಲ್ಲಿನ ತುಂಗಾ ನದಿ. ಹಾಗಾಗಿ ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೋರ್ಗರಿಯುತ್ತಿರುವಂತಹ ತುಂಗಾ ನದಿಯ ದೃಶ್ಯಾವಳಿಗಳನ್ನು ಈಗಾಗಲೇ ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರುವಂತದ್ದು. ಸಾಕಷ್ಟು ಅದ್ಭುತವಾಗಿ ಆ ದೃಶ್ಯವನ್ನು ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.